ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಹೋಟೆಲ್ ಸ್ಟೈಲಿನ ಗರ್ಗರಿಯಾದ ಉದ್ದಿನವಡೆ ಮಾಡೋಣ. ಇದು ತಿನ್ನೋದಕ್ಕಂತೂ ತುಂಬ ಕ್ರಿಸ್ಪಿಯಾಗಿರ್ತದೆ, ತುಂಬ ಟೇಸ್ಟಿಯಾಗಿರ್ತದೆ. ಬನ್ನಿ ಈ ರುಚಿಕರವಾದ ಉದ್ದಿನವಡೆನ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ. ಬನ್ನಿ ನೋಡಿ ಎಷ್ಟು ಕ್ರಿಸ್ಪಿನೆಸ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ, ಸಾಫ್ಟಾಗಿ ಅಷ್ಟೊಂದು ಚೆನ್ನಾಗಿದೆ. ಒಂದು ಸಲ ಮಾಡ್ಕೊತೀನಿ, ಟೇಸ್ಟ್ ಅಂತೂ ಸೂಪರಾಗಿರ್ತದೆ ನೋಡಿ. ಇದು ಸಾಸು ಚಟ್ನಿ ಜೊತೆಗೆ, ಟೊಮ್ಯಾಟೊ ಚಟ್ನಿ ಜೊತೆಗೆ ತಿನ್ನೋಕ್ಕೆಲ್ಲ ಸೂಪರಾಗಿರ್ತದೆ. ಮೊದಲಿಗೆ ಉದ್ದಿನವಡೆ ಮಾಡೋದಕ್ಕೆ ಉದ್ದಿನ ಕಾಳನ್ನ 1 ಗ್ಲಾಸಷ್ಟು ನೆನೆಯಕ್ಕೆ ಹಾಕೊಬೇಕು. ಅದ್ರ ಜೊತೆಗೆ 1 ಕೈ ಹಿಡಿಯಷ್ಟು ಗರ್ಗರಿ ಆಗೋಕ್ಕೆ ನೋಡಿ ಅಕ್ಕಿನ 2 ನೆನೆಸ್ಕೊಂಡು 2 ಅವರ್ ನೆನೆಸ್ಕೊಬೇಕು. ಕರಿಬೇವು, ಹಸಿಮೆಣಸಿನ್ಕಾಯಿ, ಶುಂಠಿ, ಕೊತ್ತಂಬರಿ ಇಷ್ಟನ್ನು ಕಟ್ ಮಾಡ್ಕೊಬೇಕು. ಈಗ ಕರಿಬೇವನ್ನ ಕಟ್ ಮಾಡ್ಕೊಳ್ಬೇಕು ಸಣ್ಣದಾಗಿ. ಸ್ವಲ್ಪ ಮೆಣಸು ತೊಗೊಂಡಿದ್ದೀವಿ, ಅದನ್ನು ಸ್ವಲ್ಪ ಮಿಕ್ಸಿ ಜಾರ್ಗೆ ಹಾಕೊಂಡ್ಬಿಡೋಣ. ಇದು ಬಾಯಿಗೆ ಸಿಕ್ಕಿದ್ರೆ ಮಕ್ಳಿಗೆ ಇಷ್ಟ ಆಗೋದಿಲ್ಲ. ಈಗ ನೋಡಿ ಸ್ವಲ್ಪ ಹಸಿಮೆಣಸಿನ್ಕಾಯಿ, ಶುಂಠಿ ಎಲ್ಲ ಹಾಕ್ಕೊಂಡಿದ್ವಲ್ಲ, ಅದೇ ಜಾರಿಗೆ ನಾವು ಸ್ವಲ್ಪ ನೆನೆಸ್ಕೊಂಡಿರೋಂಥ ಉದ್ದಿನ ಕಾಳನ್ನು ಸೇರಿಸ್ಕೊಂಡು ಈಗ ಉದ್ದಿನವಡೆ ಅದಕ್ಕೆ ಈ ರೀತಿಯಾಗಿ ಫುಲ್ಲು ನೈಸಾಗಿ ರುಬ್ಕೊಬೇಕು ಎಲ್ಲವನ್ನು ನೋಡಿ. ಇವಾಗ ಈ ರೀತಿ ಎಲ್ಲವನ್ನು ಫೈನಾಗಿ ರುಬ್ಬಿದ ಮೇಲೆ ಸ್ವಲ್ಪ ಅಡುಗೆ ಸೋಡಾನ ಒಂದು ಸ್ವಲ್ಪ ಈ ರೀತಿ ಸ್ಪೂನಲ್ಲಿ ಹಿಡಿದು ಸೇರಿಸ್ಕೊಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ. ನೀವು ಎಷ್ಟು ಪ್ರಮಾಣದಲ್ಲಿ ಅಕ್ಕಿ ಸೇರಿಸ್ಕೊತೀರೋ, ಉದ್ದಿನ ಕಾಳು ಸೇರಿಸ್ಕೊತೀರೋ ಅಷ್ಟು ಪ್ರಮಾಣದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಈ ರೀತಿ ಕಲಿಸ್ಬಿಟ್ಟು ಹಾಕ್ಕೊಳ್ಳಿ. ಈ ಸೋಡಾ ಎಲ್ಲ ಒಂದೇ ಕಡೆ ಸೇರ್ಕೊಂಡ್ಬಿಡ್ತದೆ. ಅದಕ್ಕೋಸ್ಕರ ಈ ರೀತಿ ನೀರಲ್ಲಿ ಸ್ವಲ್ಪ ಹಾಕಿ ಕಲಿಸ್ಕೊಂಡು ನಾವು ನೋಡಿ, ಈ ಉದ್ದಿನವಡೆ ಅದಕ್ಕೆ ತುಂಬ ಗಟ್ಟಿಗೂ ರುಬ್ಬಾರ್ದು ನೋಡಿ. ಈ ಥರ ಸ್ಮೂತಾಗಿರಬೇಕು ಉದ್ದಿನವಡೆ. ಹಾಕಿ ಉಪ್ಪು, ಸೋಡಾ ಪೌಡ್ರ್ ಎಲ್ಲ ಹಾಕಿ ಈ ರೀತಿ 1-2 ಸಲ ಈ ರೀತಿ ಚೆನ್ನಾಗಿ 5 ರಿಂದ 6 ನಿಮಿಷ ಥರ ಈ ರೀತಿ ಚೆನ್ನಾಗಿ ಕಲಿಸ್ಕೊಬೇಕು. ಫಫಿ ಥರ ಬರಬೇಕದು ನೋಡಿ, ಈ ರೀತಿಯಾಗಿ ಬರಬೇಕು. ಅಲ್ಲಿವರೆಗೂ ನಾವು ನೀಟಾಗಿ ಕಲಿಸ್ಕೊಬೇಕದು. ಆ ಉಪ್ಪು ಸೋಡಾ ಎಲ್ಲ ಕಡೆ ರುಬ್ಬಿರುವಂಥ ಮಸಾಲೆ ಎಲ್ಲ ಸೇರಿಸ್ಕೊಬೇಕು. ಈಗ ಎಣ್ಣೆ ಕಾಯಿಸ್ಕೊಬೇಕು. ಬಿಸಿ ಬಿಸಿಯಾಗಿ ಒಂದು ಕಡಾಯಿ ಇಟ್ಕೊಂಡು ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು 1/4 ಲೀಟ್ರಷ್ಟು ಎಣ್ಣೆ ಸೇರಿಸ್ಕೊಂಡು ಒಂದು ಸ್ವಲ್ಪ ಕೈಗೆ ನೀರನ್ನ ಹತ್ಕೊಂಡು ಈ ರೀತಿ ನೋಡಿ, ಈ ರೀತಿಯಾಗಿ ಬಿಡಬೇಕು. ತೂತು ಮಾಡಿಬಿಟ್ಟು ಉದ್ದಿನವಡೆ ಅದರಲ್ಲಿ ನಾವು ಎಣ್ಣೆಗೆ ಹಾಕಿ ಎಲ್ಲ ಉದ್ದಿನವಡೆನ ಈ ರೀತಿಯಾಗಿ ನಾವು ಕರ್ಕೊಬೇಕು. ಸ್ವಲ್ಪ ನಿಧಾನಕ್ಕೆ ಆಗುತ್ತೆ, ಹೈ ಫ್ಲೇಮಲ್ಲೇ ಇಟ್ಕೊಳ್ಳಿ ನೋಡಿ. ತಿರುಗಿಸ್ಕೊಡ್ಬಾರ್ದು, ಎಲ್ಲ ತಿರುಗಿಸ್ಕೊಟ್ರೆ ಎಲ್ಲ ಬಿಟ್ಟೋಗುತ್ತೆ. 2 ನಿಮಿಷ 5 ನಿಮಿಷ ಕಾಲ ಆದಮೇಲೆ ಗೊತ್ತಾಗುತ್ತೆ ನೋಡಿ. ಆಗ ನಾವು ಬೇಕಾದರೆ ತಿರುಗಿಸ್ಕೊಡ್ಬೋದು, ಒಂದು ಸೈಡನ್ನ ತಿರುಗಿಸ್ಕೊಡ್ಬೋದು ನೋಡಿ. ಇವಾಗ ಎಲ್ಲೆಲ್ಲಿ ಜಾಗ ಖಾಲಿ ಇದೆಯೋ ಅಲ್ಲಿವರೆಗೂ ನಾವು ಉದ್ದಿನವಡೆನ ಈ ರೀತಿಯಾಗಿ ಸೇರಿಸ್ಕೊಬೇಕು. ನಿಮಗೆ ಎಷ್ಟು ಪ್ರಮಾಣದಲ್ಲಿ ಉದ್ದಿನವಡೆ ಬೇಕೋ ಅಷ್ಟು ಪ್ರಮಾಣದಲ್ಲಿ ಹಿಟ್ಟನ್ನು ಸೇರಿಸ್ಕೊಂಡು ಈ ರೀತಿಯಾಗಿ ಸೇರಿಸ್ಕೊಬೋದು ನೋಡಿ. ಇವಾಗ ಒಂದು ಸೈಡು ಒಂದು ಸ್ವಲ್ಪ ಹೊತ್ತು ಆಗಿತ್ತು ನೋಡಿ. ಈ ರೀತಿಯಾಗಿ ಸ್ವಲ್ಪ ತಿರುಗಿಸ್ಕೊಡಿ. ಅದು ಉದ್ದಿನವಡೆ ಅದಕ್ಕೆ ಕಲರ್ ಬರೋವರೆಗೂ ನಾವು ಇಲ್ಲಿ ಎಣ್ಣೆಯಲ್ಲೇ ಸ್ವಲ್ಪ ಹೈ ಫ್ಲೇಮಲ್ಲೇ ಇಟ್ಕೊಂಡು ನಾವಿಲ್ಲಿ ಬೇಯಿಸ್ಕೊಬೇಕಾಗುತ್ತೆ ನೋಡಿ. ಈ ರೀತಿಯಾಗಿ ತಿರುಗಿಸ್ಕೊಡ್ಬೇಕು ನೋಡಿ, ಯಾವುದು ಅಂಟೋದಿಲ್ಲ ನೋಡಿ. ಈ ರೀತಿಯಾಗಿ ನಾವು ನಿಧಾನಕ್ಕೆ ತಿರುಗಿಸ್ಕೊಟ್ರೆ ಎಲ್ಲ ಉದ್ದಿನವಡೆನೂ ರೆಡಿ ಆಗ್ತಾ ಇರುತ್ತೆ. ಇದು ಉದ್ದಿನ ಕಾಳು ನೆನೆಯೋಕೆ ಹಾಕುವಾಗ ಉದ್ದಿನ ಕಾಳು ಚೆನ್ನಾಗಿ ನೆನಿಬೇಕು. 3/4 ಅವರ್, ಅರ್ಧ ಅವರ್ ಅಂತ ಅಷ್ಟೊಂದು ನೆನೆಸ್ಕೊಬಾರ್ದು. ಕರೆಕ್ಟಾಗಿ 2 ಅವರ್ ನೆನೆಯೋಕೆ ಹಾಕ್ಬಿಡ್ಬೇಕು. ಆಗ ತುಂಬ ಚೆನ್ನಾಗಿ ಉದ್ದಿನವಡೆ ಬರೋದು. ಅದು ಉಬ್ಬಿ ಬರೋದಿಲ್ಲ, ಅರ್ಧ ಅವರ್ಗೆ ರುಬ್ಬಿಟ್ರೆ ಉಬ್ಬಿ ಬರೋದಿಲ್ಲ. 1 ಗ್ಲಾಸ್ ಅಕ್ಕಿಗೆ ನಮ್ಮ ಕೈ ಹಿಡಿಯಷ್ಟು 1 ಕೈ ಹಿಡಿಯಷ್ಟು ರೇಷನ್ ಅಕ್ಕಿನೋ ಅಥವಾ ಅವಲಕ್ಕಿನೋ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಜೊತೆಗೆ ನೆನೆಸ್ಬಿಟ್ಟು
2 ಅವರು ಆದಮೇಲೆ ರುಬ್ಕೊಬೇಕು. ರುಬ್ಬುವಾಗಲೂ ಅಷ್ಟೇ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ರುಬ್ಕೊಳ್ಳಿ ಮಿಕ್ಸಿಯಲ್ಲೇ. ಆವಾಗ ತುಂಬ ಚೆನ್ನಾಗಿ ಬರ್ತದೆ ನೋಡಿ. ಈ ರೀತಿ ಉದ್ದಿನವಡೆ ತುಂಬ ಚೆನ್ನಾಗಿ ಬರ್ತದೆ ನೋಡಿ. ಈ ರೀತಿಯಾಗಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಬೇಕು, ಕರ್ಕೊಬೇಕು ಈ ಉದ್ದಿನವಡೆನೆಲ್ಲ. ಇದು ತೆಂಗಿನಕಾಯಿ ಚಟ್ನಿಗೆ, ಇಲ್ಲ ಟೊಮೊಟೊ ಸಾಸ್ಗೆ, ಇಲ್ಲ ಟೊಮೊಟೊ ಚಟ್ನಿಗೆ ತುಂಬ ಚೆನ್ನಾಗಿರ್ತದೆ ತಿನ್ನೋದಕ್ಕೆ. ನಾನಿಲ್ಲಿ ಟೊಮೊಟೊ ಚಟ್ನಿ ಮಾಡ್ಕೊಂಡಿದ್ದೀನಿ. ಟೊಮೊಟೊ ಒಂದು 5 ಟೊಮೊಟೊ, ಆ್ಯಪಲ್ ಟೊಮೊಟೊ, ಸ್ವಲ್ಪ ಶುಂಠಿ, ಅನಾನಸ್ ಹೂವು ಅಂತ ಬರ್ತದೆ, ಈ ಚಕ್ಕೆ ಲವಂಗದಲ್ಲಿ ಅನಾನಸ್ ಹೂವು ಬರ್ತದಲ್ವ ಅದು ಒಂದು, ಸ್ವಲ್ಪ ಸಕ್ಕರೆ, ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕಿ ಉಪ್ಪು ಹಾಕಿ ರುಬ್ಕೊಂಬಿಡ್ಬೇಕು. 1 ಸ್ಪೂನಷ್ಟು ಸಕ್ಕರೆನೂ ಸೇರಿಸ್ಕೊಂಡು ರುಬ್ಕೊಂಬಿಡ್ಬೇಕು. ಅದೇ ಟೊಮೊಟೊ ಚಟ್ನಿ ನೋಡಿ. ಇವಾಗ ಈ ಹದದಲ್ಲಿ ಬಂದಿದೆ. ಇನ್ನು ಸ್ವಲ್ಪ ಬೇಯಬೇಕು. ಸ್ವಲ್ಪ ನಿಧಾನಕ್ಕೆ ಆಗುತ್ತೆ ಇದು. ಒಂದು 10ರಿಂದ 15 ನಿಮಿಷ ಹಿಡಿಯುತ್ತದೆ. ನೋಡಿ ಇವಾಗ ಈ ರೀತಿಯಾಗಿ ಕಲರು ಚೇಂಜ್ ಆಗ್ತಾಯಿದೆ ನೋಡಿ. ನೋಡಿ ಸ್ವಲ್ಪ ನಿಧಾನಕ್ಕೆ ಆಗುತ್ತೆ. ನಿಮಗೆ ಜಾಸ್ತಿ ಕ್ರಿಸ್ಪಿನೆಸ್ ಆಗಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ರೋಸ್ಟ್ ಮಾಡಿಕೊಡಿ. ಇಲ್ಲ ಮೀಡಿಯಮ್ ಆಗಿ ಬೇಕಂದರೆ ಮೀಡಿಯಮ್ ಬನ್ನಕ್ಕಿರುವಾಗ ತೆಗೆದುಬಿಟ್ರೆ ಆಗೋಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಅಷ್ಟೊಂದು ಚೆನ್ನಾಗಿ ಬಂದಿದೆ ಇದು ಉದ್ದಿನವಡೆ. ನೋಡೋಕ್ಕೆ ನೋಡಿ ಎಷ್ಟು ಕಲರ್ಫುಲ್ಲಿ ಆಗಿದೆ ನೋಡಿ. ಇನ್ನೂ ಸ್ವಲ್ಪ ಆಗಬೇಕಿದು. ಯಾವ ಕಡೆ ಬೆಂದಿಲ್ವೋ ರೋಸ್ಟ್ ಆಗಿಲ್ವೋ ಆ ಕಡೆ ನೋಡಿಕೊಂಡು ತಿರುಗಿಸ್ಕೊಟ್ರೆ ಕ್ಲೀನಾಗಿ ರೋಸ್ಟ್ ಆಗೋಗುತ್ತೆ. ನಿಮಗೆ ಬೇಕಂದರೆ ಡಬಲ್ ರೋಸ್ಟು ಮಾಡ್ಕೊಬೋದು. ನೋಡಿ ಇವಾಗ ರೆಡಿ ಆಗ್ತಾಯಿದೆ. ಕಲರು ಚೇಂಜ್ ಆಗ್ತಾಯಿದೆ ನೋಡಿ. ನಿಮಗೆ ಯಾವ ಹದದಲ್ಲಿ ಬೇಕೋ ಆ ಹದದಲ್ಲಿದ್ದಾಗ ತೆಗೆದುಬಿಡಬೇಕು. ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಆಗ ಕ್ಲೀನಾಗಿ ಒಳಗಡೆ ಎಲ್ಲ ಕ್ರಿಸ್ಪಿನೆಸ್ ಆಗಿ ಬಂದಿರ್ತದೆ. ತಿನ್ನೋದಕ್ಕೆ ತುಂಬ ಚೆನ್ನಾಗಿರ್ತದೆ, ಗರ್ಗರಿಯಾಗಿರ್ತದೆ. ಕೆಲವರು ಸೋಡಾ ಹಾಕ್ದಿರೇ ಮಾಡ್ತಾರೆ. ಸೋಡಾ ಹಾಕಿದ್ರೇ ಸ್ವಲ್ಪ ಸೋಡಾ ಹಾಕಬೇಕು, ಆವಾಗ ಒಳಗಡೆ ಎಲ್ಲ ಕ್ರಿಸ್ಪಿನೆಸ್ ಆಗಿ ಆಗೋದು. ನೋಡಿ ಇವಾಗ ರೆಡಿ ಆಗ್ತಾಯಿದೆ ನೋಡಿ. ನೋಡಿ ಇವಾಗ ಫುಲ್ಲು ರೋಸ್ಟ್ ಆಗಿದೆ. ಬಣ್ಣ ನೋಡಿ ಎಷ್ಟು ಚೆನ್ನಾಗಿ ಚೇಂಜ್ ಆಗ್ತಾಯಿದೆ ನೋಡಿ. ಈ ಹದದಲ್ಲಿದ್ದಾಗ ನಾವು ಇಲ್ಲಿ ತೆಗೆದುಬಿಡೋಣ. ಇವಾಗ ಇದು ಆಗ್ತಾ ಬಂದಿದೆ. ನೋಡಿ ಇವಾಗ ರೆಡಿ ಆಗಿದೆ ನೋಡಿ. ಆಲ್ಮೋಸ್ಟು ಕಲರು ಚೇಂಜ್ ಆಗ್ತಾ ಬಂದಿದೆ ಉದ್ದಿನವಡೆ ಎಲ್ಲ. ಈಗ ಈ ರೀತಿ ಎಲ್ಲವನ್ನು ಉದ್ದಿನವಡೆನ ಸೋಸ್ಕೊಂಡು ತೊಗೊಂಡ್ಬಿಡೋಣ. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಚೇಂಜ್ ಆಗಿದೆ ನೋಡಿ. ಎಲ್ಲ ಸೈಡಲ್ಲೂ ನೀಟಾಗಿ ಕ್ರಿಸ್ಪಿನೆಸ್ ಆಗಿ ಬೆಂದಿದೆ ನೋಡಿ. ನೋಡಿ ಇವಾಗ ಒಂದು ಸ್ವಲ್ಪ ಸಣ್ಣ ಉರಿ ಮಾಡ್ಕೊಳ್ಳಿ.
ಗ್ಯಾಸ್ ಸ್ಟವ್ನ. ನೋಡಿ ಇವಾಗ ಈ ಹದದಲ್ಲಿ ಈ ರೀತಿಯಾಗಿ ಉದ್ದಿನವಡೆ ರೆಡಿಯಾಗಿದೆ ನೋಡಿ. ನೋಡೋಕ್ಕೆ ಗೊತ್ತಾಗುತ್ತೆ ಕ್ರಿಸ್ಪಿನೆಸ್ ಆಗಿ ತುಂಬ ಚೆನ್ನಾಗಿ ಬಂದಿದೆ ಉದ್ದಿನವಡೆ. ನೋಡಿ ಬಿಸಿ ಬಿಸಿಯಾದ ಗರ್ಗರಿಯಾದ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಉದ್ದಿನವಡೆ ಅಂತೂ ಸೂಪರಾಗಿ ಬಂದಿತ್ತು. ಹೊರಗಡೆ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. ಬಿಸಿ ಬಿಸಿಯಾದ ಉದ್ದಿನವಡೆ ರೆಡಿಯಾಗಿದೆ. ಈ ರೀತಿ ಮಾಡ್ಕೊಳ್ಳಿ, ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.